ವೀಕ್ಷಿಸುತ್ತಿರುವ ಎಲ್ಲ ಮಾಸ್ಟರ್ಸ್ಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಈ ದಿನ ನಾವು ಈ ಒಂದು ವಾರದಿಂದ ಜನನ ಮರಣ ಅನ್ನೋದ್ರ ಸಬ್ಜೆಕ್ಟ್ ಬಗ್ಗೆ ಪ್ರತಿದಿನ ಬೇರೆ ಬೇರೆ ಮಾಸ್ಟರ್ಸ್ಗಳಿಂದ ಆಳವಾದ ಜ್ಞಾನವನ್ನು ಪಡೆದುಕೊಳ್ತಾ ಇದ್ವಿ. ನಿನ್ನೆ ಮತ್ತೆ ಮೊನ್ನೆ ಜನನ ಮರಣ ಮಧುರ ಮರಣ ಅಂತ ಶ್ರೀಮತಿ ಗೀತಾ ಮೇಡಮ್, ಅದಕ್ಕೆ ಮೊದಲು ಶ್ರೀಮತಿ ಅನಿತಾ ಮೇಡಮ್, ಅನ್ಬು ಸರ್, ತೀರ್ಥವತಿ ಮೇಡಮ್ ಎಲ್ಲರೂ ಒಂದೊಂದು ದಿನ ಒಂದೊಂದು ವಿಷಯನ ತಿಳಿಸ್ತಾ ಬರ್ತಾ ಇದ್ದಾರೆ. ಪತ್ರಿಜಿ ಗುರುಗಳು ಈ ವಿಷಯದ ಬಗ್ಗೆ ಹೇಳಿರೋದು. ಆಧ್ಯಾತ್ಮಿಕತೆಯಲ್ಲಿ ಈಗ ನಾವೇನ್ ತಿಳ್ಕೊಳ್ತಾ ಇದ್ವಿ, ಈಗ ಒಂದು ವಾರದಿಂದ ಈ ಜನನ ಮತ್ತು ಮರಣ ಅನ್ನೋದ್ರ ಬಗ್ಗೆ ಇದು ತುಂಬಾ ತುಂಬಾ ಅಗತ್ಯ ಆಗಿದೆ. ಯಾವಾಗ ನಾವು ಮರಣದ ಬಗ್ಗೆ ತಿಳ್ಕೊಳ್ತೀವಿ ಆಳವಾಗಿ, ಆಗ್ಲೇ ನಾವು ಜನನ ಬಗ್ಗೆ ತಿಳ್ಕೊಳಕ್ಕೆ ಸಾಧ್ಯ. ನಾವು ಕೇವಲ ಹುಟ್ಟು ಮತ್ತು ಈ ದೇಹ ಅದ್ರ ಬಗ್ಗೆ ನಾವು ಗಮನ ಹರಿಸುತ್ತೀವಿ. ಜನನವನ್ನ ಮಾತ್ರ ಹೇಗೆ ಸಂಭ್ರಮಿಸ್ತೀವೋ ಮರಣವನ್ನು ಕೂಡ ಸಂಭ್ರಮಿಸುವುದು ಹೇಗೆ ಅಂತ ನಮ್ಮ ಪತ್ರಿಕೆಗಳು ಉದಾಹರಣೆ ಪೂರ್ವಕವಾಗಿ ತುಂಬಾ ಅದ್ಭುತವಾಗಿ ಎಲ್ಲ ಶ್ಲೋಕಗಳು, ಮಹಾಭಾರತ, ಬೇರೆ ಬೇರೆ ಗ್ರಂಥಗಳ ಸಹಾಯದಿಂದ ತುಂಬಾ ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ. ಒಂದು ವಿಡಿಯೋದಲ್ಲೂ ಒಂದೊಂದು ಹೊಸ ಹೊಸ ವಿಷಯಗಳನ್ನು ಬೇರೆ ಬೇರೆ ತರ ತುಂಬಾ ಅದ್ಭುತವಾಗಿ ತಿಳಿಸ್ತಾ ಹೋಗಿದ್ದಾರೆ. ಸೊ ಅಂತಹ ಒಂದು ವಿಷಯ ಈ ದಿನ ನಾವು ಪತ್ರಿಕೆ ಗುರುಗಳು ಹೇಳಿರೋದನ್ನ ಮರಣದ ಬಗ್ಗೆ, ಸಾವು ಅನ್ನೋದ್ರ ಬಗ್ಗೆ, ದೇಹ ತ್ಯಾಗ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ವಿವರವಾಗಿ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಈ ದಿನದ ಸಬ್ಜೆಕ್ಟ್ ಸಾವು ಅನ್ನುವುದು ಎಲ್ಲಿಯೂ ಇಲ್ಲ ಎನ್ನುವುದು. ಸೊ ಇದನ್ನ ನಾವು ಯಾವಾಗ ತಿಳ್ಕೊಳ್ತೀವೋ ಆಗ ನಮ್ಗೆ ಸಾವಿನ ಬಗ್ಗೆ ಭಯ ಹೊರಟಾಗುತ್ತೆ. ಯಾವಾಗ ನಮ್ಗೆ ಮರಣ ಅಥವಾ ಸಾವು ಅನ್ನುವುದಿಲ್ಲ, ನಾವು ನಿರಂತರ ಶಾಶ್ವತವಾಗಿರುವಂತವ್ರು ಅಂತ ಸತ್ಯ ತಿಳ್ಕೊಂಡಾಗ ನಮ್ಗೆ ಎಲ್ಲ ರೀತಿಯ ಈ ಪ್ರಪಂಚಕ ಮತ್ತು ಈ ಭೌತಿಕ ದೇಹದ ಬಗೆಗಿನ ಎಲ್ಲ ಅನಗತ್ಯ ಭಯ, ಬಂಧನ, ಅಟ್ಯಾಚ್ಮೆಂಟ್, ವ್ಯಾಮೋಹ, ದುಃಖ, ಸಮಸ್ಯೆಗಳು, ಅಜ್ಞಾನ ಎಲ್ಲದರಿಂದ ನಾವು ಮುಕ್ತರಾಗಿ ಅತ್ಯಂತ ಅದ್ಭುತವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಪತ್ರಿಕೆ ಗುರುಗಳು ಹೇಳೋದು, ಸಾವೇ ಇಲ್ಲ, ಎಲ್ಲಿಯೂ ಸಾವು ಅನ್ನೋದೇ ಇಲ್ಲ ಈ ಭೂಮಿಯಲ್ಲಿ. ನಾವ್ಯಾರು ಸತ್ರು ಸಾಯೋದಿಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಬರ್ತ್ಡೇ ಹುಟ್ಟಿದ್ರು ಚಾಕ್ಲೇಟ್ ಹಂಚ್ಬೇಕು. ಸಾಮಾನ್ಯವಾಗಿ ಯಾವುದೇ ಒಂದು ಮನೆಯಲ್ಲಿ ಒಂದು ಮಗು ಜನನವಾದಾಗ ತಂದೆ ತಾಯಿಗಳಿಂದ ಹಿಡಿದು ಮತ್ತೆ ಮನೆಯ ಕುಟುಂಬದ ಎಲ್ಲ ಸದಸ್ಯರು ಅತ್ಯಂತ ಅದ್ಭುತವಾದ ಒಂದು ಸಂಭ್ರಮವನ್ನು ಆಚರಿಸ್ತಾರೆ. ಮನೆಗೆ ಒಂದು ಮಗು ಬಂತು, ಒಂದು ಹೊಸ ಕುಟುಂಬದ ಸದಸ್ಯರು ಬಂದ್ರು ಮನೆಗೆ ಅಂತ ಅತ್ಯದ್ಭುತವಾದ ಆನಂದವನ್ನ ಅನುಭವಿಸಿ ಅದಕ್ಕೆ ಸಂಭ್ರಮಕ್ಕೋಸ್ಕರ ಚಾಕ್ಲೇಟ್ ಹಂಚ್ತಾರೆ. ಅದೇ ಒಬ್ಬ ವ್ಯಕ್ತಿ ಯಾರಾದ್ರೂ ಮೃತಪಟ್ಟರೆ ಅಲ್ಲಿ ಅತ್ಯಂತ ಶೋಕ, ತುಂಬಾ ದುಃಖ, ತುಂಬಾ ಗೋಳಾಟ, ನರಳಾಟ ನಡೆದಿರುತ್ತೆ. ಅಲ್ಲಿ ಯಾರು ಸಂಭ್ರಮ ಇರ್ಲಿ, ಸಮಾಧಾನ ಕೂಡ ಪಡ್ಕೊಂಡಿರಲ್ಲ. ಇಂಥದ್ರಲ್ಲಿ ಸಂಭ್ರಮ ಮಾಡೋದು ಬಹಳ ದೂರದ ಮಾತು. ಅದನ್ನ ಅತ್ಯದ್ಭುತವಾಗಿ ಪತ್ರಿಕೆ ಗುರುಗಳು ವಿವರಿಸಿರೋದು. ಹೇಗೆ ಹುಟ್ಟಿದಾಗ ನಾವು ಸಂಭ್ರಮ ಪಟ್ಟು ಚಾಕ್ಲೇಟ್ ಹಂಚ್ತೀವೋ, ಅದೇ ರೀತಿ ಯಾರಾದ್ರೂ ಒಬ್ರು ಮರಣ ಪಟ್ಟರು ಅದನ್ನು ಕೂಡ ಈ ಜನನದಷ್ಟೇ ಸಂಭ್ರಮದಿಂದ ಅಲ್ಲಿ ಸಂಭ್ರಮ ಪಟ್ಟು ಅಲ್ಲಿ ಚಾಕ್ಲೇಟ್ ಹಂಚಬೇಕು. ಅದನ್ನ ನಾವು ಗುರ್ತಿಟ್ಕೋಬೇಕು. ಎಲ್ಲರೂ ಚಪ್ಪಾಳೆ ಹೊಡೀರಿ ಅದಕ್ಕೆ, ಈ ವಿಷಯ ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಈಗ ಸಾವು ಅಂದ್ರೆ
ಸತ್ತು ಹೋಗುವುದು ಅಂತ ಎಲ್ಲೂ ಇಲ್ಲ, ಎಲ್ಲೂ ಅದನ್ನ ಹೇಳಿಲ್ಲ. ನಾವೇನ್ ತಿಳ್ಕೊಂಡಿದೀವಿ ಸಾವು ಅಂದ್ರೆ ಎಲ್ಲ ಸತ್ತೋಗಿದೀವಿ ಅಂತ. ಸತ್ತು ಹೋಗಿದ್ದು ಅನ್ನೋದು ಎಲ್ಲೂ ಹೇಳೇ ಇಲ್ಲ. ಅದು ನಮ್ಮ ತಪ್ಪು ಅಭಿಪ್ರಾಯ, ತಪ್ಪು ತಿಳುವಳಿಕೆ, ಅಜ್ಞಾನ. ಸಾವು ಅಂದ್ರೆ ದೇಹದಿಂದ ಹೊರಗಡೆ ಬರೋದು ಅಷ್ಟೇನೆ. ಹುಟ್ಟುವುದು ನಿಜನೇ, ಸಾಯುವುದು ನಿಜನೇ, ಎರಡೂ ಸತ್ಯನೇ. ಏಕೆಂದ್ರೆ ನಾವು ಆತ್ಮ ಪದಾರ್ಥ, ನಾವು ಕೇವಲ ದೇಹ ಅಲ್ಲ, ನಾವುಗಳೆಲ್ಲ ಆತ್ಮ ಪದಾರ್ಥ ನಿಜವಾಗಿಯೂ. ಈ ಪ್ರಪಂಚದಲ್ಲೆಲ್ಲ ಈ ಸಾವು ಅನ್ನೋದನ್ನ ತಿಳ್ಕೊಳಕ್ಕೆ ಆಗ್ದಲೆ, ಅರ್ಥ ಮಾಡ್ಕೊಳಕ್ ಆಗ್ದಲೆ ಕಂಗಾಲು ಪಡ್ತಿದೆ, ಅಂದ್ರೆ ಒದ್ದಾಡ್ತಿದೆ, ದುಃಖ ಪಡ್ತಿದೆ, ಸಂಕಟ ಪಡ್ತಿದೆ ಸಾವಿನ ವಿಷಯದಲ್ಲಿ ಪ್ರಪಂಚ ಮತ್ತೆ ಎಲ್ಲ ಜನರು. ಆದ್ರೆ ನಾವು ಪಿರಮಿಡ್ ಮಾಸ್ಟರ್ಸ್ ಮಾತ್ರ ಈ ವಿಷಯದ ಬಗ್ಗೆ ಹಾಯಾಗಿರೋಣ, ಸಂತೋಷವಾಗಿರೋಣ. ಯಾಕೆಂದ್ರೆ ನಾವೆಲ್ಲ ಆತ್ಮಜ್ಞಾನಿಗಳು, ನಾವು ಒಬ್ಬ ಯೋಗಿಗಳು, ನಾವು ಧ್ಯಾನಿಗಳು. ವಿ ಆರ್ ಆಲ್ ಗಾಡ್ಸ್. ನಾವು ಸಾಧಾರಣ ಮನುಷ್ಯರಲ್ಲ. ಈ ಆಧ್ಯಾತ್ಮಿಕತೆ ತಿಳ್ಕೊಳ್ತಾ ಇದ್ದವರು ಕೇವಲ ಶರೀರ, ಮನಸ್ಸು, ಬುದ್ಧಿ ಈ ಸ್ತರಗಳಲ್ಲಿ ಮಾತ್ರ ಜೀವಿಸ್ತಾ ಇರ್ತಾರೆ. ಆದರೆ ಆಧ್ಯಾತ್ಮಿಕತೆಗೆ ಬಂದಾಗ ನಾವು ಇನ್ನ ಮುಂದುವರೆದು ಶರೀರ, ದೇಹ, ಮನಸ್ಸು ಅಷ್ಟೇ ಅಲ್ಲದೆ ನಾವು ಮೂಲಭೂತವಾಗಿ ನಿಜವಾಗಿಯೂ ಆತ್ಮ ವಸ್ತು, ಆತ್ಮ ಪದಾರ್ಥ. ಆನಂತರನೇ ಬರೋದಿಲ್ಲ ಶರೀರ, ಮನಸ್ಸು, ಬುದ್ಧಿ. ಮೂಲಭೂತವಾಗಿ ಆತ್ಮ ನಾವು, ಆತ್ಮ ವಸ್ತುಗಳು. ಆದ್ದರಿಂದ ಈ ಪ್ರಪಂಚದಲ್ಲಿ ಎಲ್ಲರೂ ಒಂದು ಗುಂಪು, ಆದ್ರೆ ನಾವೇ ಒಂದು ಬೇರೆ. KCS ಮಾಸ್ಟರ್ನವರೇ ನಾವೇ ಒಂದು ಗುಂಪು, ನಾವೇ ಒಂದು ಕಡೆ, ಅವರೇ ಒಂದು ಕಡೆ. ಅದಕ್ಕೆ ನಮ್ಮ PSS ಒಂದು ಹೊಸ ಗುಂಪನ್ನೇ ಸೃಷ್ಟಿ ಮಾಡಿದೆ, ಹೊಸ ಗ್ರೂಪ್, ಹೊಸ ಪಂಗಡವನ್ನೇ ಸೃಷ್ಟಿ ಮಾಡಿದೆ ನಮ್ಮ KCS ಈ ವಿಚಾರದಲ್ಲಿ. ಒಂದು ನೂತನ ಪಂಥವನ್ನೇ ಸೃಷ್ಟಿ ಮಾಡಿದೆ. ಎಲ್ಲಿಯೂ ಪ್ರಪಂಚದಲ್ಲಿ ಯಾರು ಸಂಭ್ರಮ ಪಡೆದೇ ಇದ್ರು ಸಹ ಈ ಸಾವನ್ನ ವಿಷಯದಲ್ಲಿ ನಾವು KCS ಮಾಸ್ಟರ್ಗಳಲ್ಲಿ ಮಾತ್ರ ಇದನ್ನ ಸಂಭ್ರಮದಿಂದ ಸಾವನ್ನ ಆಚರಿಸ್ತೇವೆ, ಆಚರಣೆ ಮಾಡ್ತೇವೆ, ಸಂಭ್ರಮ ಪಡ್ತೇವೆ. ಅದನ್ನ ನಾವು ಈ ಪ್ರಪಂಚಕ್ಕೆ ತೋರಿಸ್ಕೊಡ್ತಾ ಇದ್ದೇವೆ. ಹೇಗೆ ನಾವು ವರ್ತಿಸ್ಬೇಕು, ಹೇಗೆ ಸ್ವೀಕರಿಸಬೇಕು ಸಾವನ್ನದನ್ನ, ಹೇಗೆ ಸಂಭ್ರಮಿಸ್ಬೇಕು ಅನ್ನೋದು. ಮತ್ತೆ ಮನುಷ್ಯ ಹೇಗೆ ಜೀವಿಸಬೇಕು ಹಾಗೆ ನಾವು ಜೀವಿಸ್ತಿದ್ದೇವೆ. KCS ಮಾಸ್ಟರ್ಸ್ಗಳು, ಆಧ್ಯಾತ್ಮಿಕ ಜ್ಞಾನಿಗಳು. ಬೇರೆಯವರೆಲ್ಲ ಜೀವಿಸೋದೇ ಬೇರೆ, ನಾವು ನಿಜವಾಗಿ ಮನುಷ್ಯರಂದ್ರೆ ಹೇಗೆ ಜೀವಿಸ್ತೋ ಆ ರೀತಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಭಗವದ್ಗೀತೆಗೆ ಕನ್ನಡಿ ಹಿಡಿದವರು, ಕುರಾನ್ಗೆ ಕನ್ನಡಿ ಹಿಡಿದವರು, ಬೈಬಲ್ಗೆ ಕನ್ನಡಿ ಹಿಡಿದವರು, ಉಪನಿಷತ್ಗೆ ಕನ್ನಡಿ ಹಿಡಿದವರು. ಹೇಗೆ ಕನ್ನಡಿ ಹಿಡಿಯೋದು ಅಂದ್ರೆ, ಒಂದು ಕನ್ನಡಿ ಯಾವುದೇ ವಸ್ತುವಿನ ನಿಜವಾದ ಪ್ರತಿಬಿಂಬವನ್ನ ತೋರಿಸುತ್ತೆ. ಈಗ ನಾವು ಹೋಗಿ ಕನ್ನಡಿ ಮುಂದೆ ನಿಂತ್ರೆ ನಾವು ಹೇಗಿದ್ದೀವಿ ಹಾಗೆ ನಮ್ಮನ್ನ ತೋರಿಸುತ್ತೆ. ಅಲ್ಲಿ ಯಾವುದೇ ಮರೆಮಾಚುವಿಕೆ ಇಲ್ಲ, ಅಥವಾ ಬೇರೆ ರೀತಿಯಲ್ಲಿ ತೋರಿಸೋದಿಲ್ಲ. ಅದೇ ರೀತಿ ಏನು ಈ ಭಗವದ್ಗೀತೆ, ಕುರಾನ್, ಬೈಬಲ್, ಉಪನಿಷತ್ತುಗಳು ಹೇಳಿರದ ನಿಜವಾದ ಅರ್ಥವನ್ನು ನಮ್ಮ ಪತ್ರಿಜಿ ಗುರುಗಳು ಹೇಳ್ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಅದುವರೆಗೆ ನಾವು ತಿಳ್ಕೊಂಡಿದ್ದೇ ಬೇರೆ. ಎಲ್ಲರೂ ಬೇರೆ ಆಧ್ಯಾತ್ಮಿಕ ವ್ಯಕ್ತಿಗಳು ಅದನ್ನು ಬೋಧಿಸುವ ಅರ್ಥನೇ ಬೇರೆ, ತಿಳಿಸುವ ಅರ್ಥನೇ ಬೇರೆ, ಬರೆದಿರುವ ವ್ಯಾಖ್ಯಾನಗಳು ಬೇರೆ. ಆದ್ರೆ ನಿಜವಾದ ಆಧ್ಯಾತ್ಮಿಕತೆಯಲ್ಲಿ ಈ PSSM ಅಲ್ಲಿ ಇವೆಲ್ಲ ಮಹಾಗ್ರಂಥಗಳಿಗೆ ಅರ್ಥವನ್ನು ಅತ್ಯದ್ಭುತವಾಗಿ
ನಿಜವಾಗಿ ಕನ್ನಡಿ ಹಿಡಿದು ರೀತಿಯಲ್ಲಿ ಸತ್ಯವನ್ನು ಹೇಳಿದ್ದಾರೆ. ನಿಜವಾದ ಅದರಲ್ಲಿ ಅಂಶ ಏನು, ನಿಜವಾಗಿ ಅದ್ರಲ್ಲಿ ಏನ್ ಹೇಳಿದ್ದಾರೆ, ಅದ್ರಲ್ಲಿ ಹೇಳಿರೋದೆಲ್ಲ ಧ್ಯಾನ ಮತ್ತೆ ನಾವು ಆತ್ಮಸ್ವರೂಪರು, ನಾವೇ ಭಗವಂತರು ಅನ್ನೋದನ್ನ ಅತ್ಯದ್ಭುತ ಅರ್ಥವಾಗಿ ಅರ್ಥಪೂರ್ಣವಾಗಿ ಅದರಲ್ಲಿ ಎಲ್ಲೆಲ್ಲಿ ಅಲ್ಲೆಲ್ಲ ನಾನು ನಾನು ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲಿ ಶ್ರೀಕೃಷ್ಣ ಆಗ್ಬೋದು, ಅಥವಾ ಬೈಬಲ್ ಅಲ್ಲಿ ಕ್ರಿಸ್ತ ಆಗಿರ್ಬೋದು, ಕುರಾನ್ ಅಲ್ಲಿ ಯೇಸು ಮಹಮ್ಮದ್ ಆಗಿರ್ಬೋದು, ಉಪನಿಷತ್ಗಳಲ್ಲಿ ಬೇರೆ ಬೇರೆ ದೇವರುಗಳು ಅಂತ ಏನ್ ಹೇಳಿದಾರೋ ಅದೆಲ್ಲ ನಾವು ತಿಳ್ಕೊಬೇಕಾಗಿರೋದು ನಾವೇ, ನಮ್ಮ ಒಳಗಡೆ ಇರುವ ಆತ್ಮ ಪದಾರ್ಥವೇ, ನಾವೇಗಳೇ ದೇವರುಗಳು. ಮತ್ತೆ ಅಲ್ಲೆಲ್ಲೆಲ್ಲ ಏನೇನು ಹೇಳಿದೆ ಆಚರಣೆಗಳು, ಪೂಜೆ ಆಗ್ಬೋದು ಅಥವಾ ಬೇರೆ ಸ್ತೋತ್ರ ಏನೇನು ಹೇಳಿದೆ ಅದೆಲ್ಲ ನಾವು ತಿಳ್ಕೊಳ್ಬೇಕಾಗಿರೋದು ಧ್ಯಾನ ಅಷ್ಟೇ. ಇಡೀ ಎಷ್ಟೆಲ್ಲ ಆಧ್ಯಾತ್ಮಿಕ ಏನೇನು ಇದೆ ಹೇಳಿದರೆ ಈಗ ಎಲ್ಲದರಲ್ಲಿರುವ ಮೂಲ ಸಾರ ಒಂದೇ, ಏನಂದ್ರೆ ನಾವೆಲ್ಲ ಆತ್ಮ ಪದಾರ್ಥಗಳು, ನಾವೇ ದೇವರುಗಳು, ಮತ್ತು ನಾವು ಮಾಡ್ಬೇಕಾಗಿರೋದು ಅದನ್ನ ತಿಳ್ಕೊಳ್ಳೋಕೆ ಧ್ಯಾನ ಸಾಧನೆ. ಸೊ ಹಾಗಾಗಿ ಏನಿದ್ರೆ ನಾವು ಕನ್ನಡ ಹಿಡಿದಿರೋದು ಇದೆಲ್ಲ ಗ್ರಂಥಗಳಿಗೆ. ನಾವು ಒಂದು ಹೊಸ ಅರ್ಥ, ವ್ಯಾಖ್ಯಾನ, ನಿಜವಾದ ಅದರಲ್ಲಿ ಸಾರಾಂಶ, ಸತ್ಯಾಂಶ ಏನು ಅಂತ ನಾವು ಹೇಳಿದವರು KCC ಮಾಸ್ಟರ್ಗಳು, ನಾವೆಲ್ಲ ಧ್ಯಾನಿಗಳು. ಅದಕ್ಕೆ ನಾವು ಅವ್ರೇನ್ ಹೇಳ್ತಾರೆ ಪತ್ರಿಜರು, ವಿ ವಾಂಟ್ ಮೆಡಿಟೇಷನ್ ಎವ್ರಿವೇರ್, ವಿ ವಾಂಟ್ ಟ್ರುತ್ ಎವ್ರಿವೇರ್, ವಿ ವಾಂಟ್ ಹ್ಯಾಪಿನೆಸ್ ಎವ್ರಿವೇರ್. ಎಲ್ಲ ಕಡೆ ನಮಗೆ ಧ್ಯಾನ ಬೇಕು, ಎಲ್ಲ ಕಡೆ ಸತ್ಯ ಬೇಕು, ಎಲ್ಲ ಕಡೆ ಸಂತೋಷ ಬೇಕು. ಎಲ್ಲೆಲ್ಲಿ ಧ್ಯಾನ ಇರುತ್ತೆ ಅಲ್ಲೇ ಸತ್ಯ ಇದೆ, ಎಲ್ಲೆಲ್ಲಿ ಸತ್ಯ ಇದೆ ಅಲ್ಲಿ ನಿಜವಾದ ಆನಂದ, ಸಂತೋಷ ಇದೆ ನಮ್ಮ ಜೀವನದಲ್ಲಿ. ನಾವು ಎಲ್ಲವನ್ನು ಬದಲಾವಣೆ ಮಾಡುತ್ತೇವೆ. ಈಗ ಏನೇನಿದೆ ಅದು ನಿಜವಾದ ಅರ್ಥದಲ್ಲಿ ಎಲ್ಲಿ ಏನೇನಿಲ್ವೋ ಅದನ್ನ ನಿಜವಾದ ಅರ್ಥಕ್ಕೆ ಬದಲಾವಣೆ ನಾವು ಮಾಡ್ತೇವೆ. ಆಗ ಎಲ್ಲವೂ ಸಸ್ಯಶ್ಯಾಮಲ. ಸಸ್ಯಶ್ಯಾಮಲ ಅಂದ್ರೆ ಎಲ್ಲ ಕಡೆ ಒಂದು ಅದ್ಭುತವಾದ ಅಭಿವೃದ್ಧಿ, ಪ್ರಗತಿ. ಹೇಗೆ ಮಳೆ ಬಂದು ಇಡೀ ಭೂಮಿ ಹಚ್ಚ ಹಸಿರಾಗಿ ಕಂಗೊಳಿಸುತ್ತೋ, ಹೊಲಗಳಲ್ಲೆಲ್ಲ ಬೆಳೆಗಳು ತುಂಬಿ ಒಂದು ಅದ್ಭುತವಾದ ಒಂದು ಹೊಸ ಋತು, ಮತ್ತೆಲ್ಲ ಒಂದು ಮಳೆ ಬಂದಾಗ ಚೆನ್ನಾಗಿ ಎಲ್ಲ ಕಡೆ ಅದ್ಭುತವಾಗಿ ಎಲ್ಲರೂ ಎಲ್ಲ ಬೆಳೆ ಬಂದು ಎಲ್ಲರೂ ಆನಂದದಿಂದ ಅದ್ಭುತವಾಗಿ ಸಂತೋಷದಿಂದ ಜೀವಿಸ್ತಾರೆ. ಹಾಗೆ ಎಲ್ಲ ಕಡೆ ಸಸ್ಯ ಶಾಮಲ ಆಗುತ್ತೆ ಈ ಧ್ಯಾನದಿಂದ. ಈ ಕಡತಾಳದ ಒಂದು ಉದಾಹರಣೆ ಕೊಡ್ತಾರೆ ಪತ್ರಿಕೆಗಳು. ಕಡತಾಳಿನಲ್ಲಿ ಹೇಗೆ ಅಂದ್ರೆ ಈ ಭೂಮಿ ಮೇಲೆ ಒಂದು ಸ್ವರ್ಗ ಕಡತಾಳ, ಕಡತಾಳಲ್ಲಿ ಆ ಸ್ವರ್ಗ ಇದೆ ಅಂದ್ರೆ ಮತ್ತೆ ಪ್ರಪಂಚಕ್ಕೆ ಬೇರೆ ಕಡೆ ಎಲ್ಲ ಕಡೆ ಯಾಕೆ ಇರೋದಿಲ್ಲ ಇದೇ ರೀತಿ ಸ್ವರ್ಗ? ಅಲ್ಲಿ ಕಡತಾಳಲ್ಲಿ ಸ್ವರ್ಗ ಇದೆ ಅಂದ್ಮೇಲೆ ಈ ಭೂಮಂಡಲದಲ್ಲಿ ಎಲ್ಲ ಕಡೆನ ಸ್ವರ್ಗ ಇರುತ್ತೆ. ಅದನ್ನ ನಾವು ಧ್ಯಾನ ಮುಖಾಂತರ ನಾವು ಪ್ರಕಟಪಡಿಸ್ಬೇಕು, ನಿರ್ಮಾಣ ಮಾಡ್ಬೇಕು. ನಾವು ಪಿರಮಿಡ್ ಮಾಸ್ಟರ್ಸ್ಗಳು ನಮಗೋಸ್ಕರ ನಾವು ಹುಟ್ಟಿಲ್ಲ, ನಾವು ಪ್ರಪಂಚಕ್ಕೋಸ್ಕರ ಹುಟ್ಟಿದ್ದೇವೆ. ಅದಕ್ಕೆ ಪ್ರಪಂಚಕ್ಕೆಲ್ಲ ನಾವು ಒಳ್ಳೆಯದು ಮಾಡಿ ತೀರುತ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ಪತ್ರಿಜಿಯವರು ತಮ್ಮ ಬಗ್ಗೆನೇ ಹೇಳ್ಕೊಳ್ತಾರೆ, ಏನಂದ್ರೆ ಐ ಹ್ಯಾವ್ ಅಚೀವ್ಡ್ ವಾಟ್ ಎವರ್ ಐ ವಾಂಟ್ ಟು ಅಚೀವ್. ನಾನೇನ ಸಾಧಿಸಬೇಕಾಗಿದೆಯೋ ಈ ಭೂಮಂಡಲಕ್ಕೆ ಬಂದು ಅದನ್ನು ನಾನು ಸಾಧಿಸಿದ್ದೇನೆ. ಅದಕ್ಕೆ ಇಟ್ ಗಿವ್ಸ್ ಮಿ ಇಮೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಇಮೆನ್ಸ್ ಇಸ್ ನಾಟ್ ದ ವರ್ಡ್. ಅಂದ್ರೆ ಈ ರೀತಿ ನಾನು ಸಾಧಿಸಬೇಕಾಗಿದ್ದನ್ನ ನಾನು ಸಾಧಿಸಿದ್ದೇನೆ, ಅದು ನನಗೆ ಅತ್ಯಂತ ಉನ್ನತ ಒಂದು ತೃಪ್ತಿ ತಂದುಕೊಟ್ಟಿದೆ. ಅದು ನನ್ನ ಆಶಾ ಸಾಧನೆ, ನಾನು ಮುಗಿಸಿಕೊಂಡಿದ್ದೇನೆ. ನನ್ನ ಏನು ಒಂದು ಗುರಿ ಉದ್ದೇಶ ಇತ್ತು ನನ್ನ ಜೀವನದಲ್ಲಿ, ಇಲ್ಲಿ ಭೂಮಂಡಲದಲ್ಲಿ ಬಂದು ಏನು ಮಾಡ್ಬೇಕನ್ಸ್ಕೊಂಡಿದ್ದೀನೋ, ಏನು ನೆರವೇರಿಸಬೇಕಂತ ಅಂದುಕೊಂಡಿದ್ದೀನೋ ಅದನ್ನು ನಾನು ಮುಗಿಸಿಕೊಂಡಿದ್ದೇನೆ ಅಂತ ಅತ್ಯದ್ಭುತವಾಗಿ ಒಂದು ಪತ್ರಿಕೆಯವರು ತಮ್ಮ ಬಗ್ಗೆ ಸಹ ಹೇಳ್ಕೊಂಡಿದ್ದಾರೆ. ಹಾಗೆ ಇದು ನಮಗೂ ಕೂಡ ಎಲ್ಲ ಒಂದು KCC ಮಾಸ್ಟರ್ಗಳಿಗೂ ಕೂಡ ಇದೇ ಒಂದು ಸಂದೇಶ. ನಾವು ಈ ಭೂಮಿ ಮೇಲೆ ಹುಟ್ಟಿರೋದು ಒಂದು ಉದ್ದೇಶ ಸಾಧನೆಗೆ, ನಮಗೋಸ್ಕರ ಇಲ್ಲ. ಇಡೀ ಭೂಮಂಡಲವನ್ನು ನಾವು ಧ್ಯಾನಮಯ ಮಾಡಬೇಕು, ಸಸ್ಯಾಹಾರ ಜಗತ್ತು, ಪಿರಮಿಡ್ ಜಗತ್ತು ಮಾಡೋದು. ಪತ್ರಿಜಿಯವರು ಅದೇ ಉದ್ದೇಶಕ್ಕೆ ಬಂದು ಅದನ್ನ ಸಾಧಿಸಿಕೊಂಡ್ರು ಅಂತ ಹೆಮ್ಮೆಯಿಂದ ತೃಪ್ತಿಯಿಂದ ಹೇಳ್ಕೊಳ್ತಾರೆ. ಅದು ಕೂಡ ನಾವು ಕೂಡ ಪ್ರತಿದಿನ ನಾವು ಪ್ರಶ್ನೆ ನಾವು ಮಾಡ್ಕೊಳ್ಬೇಕು, ಕೇಳ್ಕೊಳ್ಬೇಕು. ನಿಜವಾಗ್ಲೂ ನಾವು ಈ ಆತ್ಮ ಸಾಧನೆ ಕಡೆ ನಡೀತಾ ಇದೀವ, ಈ ಉದ್ದೇಶ ಸಾಧನೆ ಕಡೆ ನಡೀತಿದ್ದೀವ? ಕೊನೆಗೊಂದ್ ದಿವಸ ನಾವು ಎದೆ ತಟ್ಕೊಂಡು ಹೆಮ್ಮೆಯಿಂದ ನಾವು ದೇಹ ತ್ಯಾಗ ಮಾಡುವ ಸಮಯದಲ್ಲಿ ಕೂಡ ನಾವು
ನೆಮ್ಮದಿಯಿಂದ, ತೃಪ್ತಿಯಿಂದ, ವಿಶ್ವಾಸದಿಂದ ನಾವು ಕೂಡ ಹೇಳ್ಕೊಳ್ಳೋ ರೀತಿ ಆಗಬೇಕು. ನಾವು ಬಂದ ಉದ್ದೇಶ ಸಾಧನೆ ಮಾಡಿದ್ದೀವಿ, ನಮಗೆ ಸಮಾಧಾನ ಇದೆ, ತೃಪ್ತಿ ಇದೆ ಅಂತ ನಾವು ಹೇಳ್ಕೊಳ್ಬೇಕು. ಒಟ್ಟು ಮಟ್ಟಿಗೆ ನಮ್ಮ ಸಾಧನೆ ನಡಿಬೇಕು. ನಾವು ಯಾವಾಗಲೂ ಸತ್ತೋದವ್ರನ್ನ ಕುರಿತು ಅಳಬಾರ್ದು. ನಾವೇನ್ ತಿಳ್ಕೊಬೇಕಂದ್ರೆ, ಯಾರೇ ನಮ್ಮ ಕುಟುಂಬದಲ್ಲಿ ಅಥವಾ ಇನ್ಯಾರಾದ್ರೂ ಆಪ್ತರು, ನಾವು ತುಂಬಾ ಒಂದು ಬಾಂಧವ್ಯ ಇಟ್ಕೊಂಡಿದ್ದ ವ್ಯಕ್ತಿಗಳು ಯಾರೇ ಆಗಿರ್ಲಿ, ಸತ್ತೋದ್ರೆ ಅಥವಾ ಮರಣ ಹೊಂದಿದ್ರೆ, ದೇಹತ್ಯಾಗ ಮಾಡಿದ್ರೆ ಅಳಬಾರ್ದು ಅವ್ರ ಕುರಿತು. ಏನ್ ತಿಳ್ಕೊಬೇಕು ಅಂದ್ರೆ, ಅವ್ರ ಬಗ್ಗೆ ಅವರು ಆಯಾಗೆ ಜೀವಿಸ್ತಿದ್ದಾರೆ. ಹೇಗೆ ಇಲ್ಲಿ ಜೀವಂತ ಇದ್ದಾಗ ಶರೀರದಲ್ಲಿ ನಮ್ಮ ಜೊತೆ ಈ ಭೂಮಿ ಮೇಲೆ ಹೇಗೆ ಆಯಾಗಿ ಜೀವಿಸ್ತಿದ್ರು, ಅದೇ ರೀತಿ ದೇಹ ತ್ಯಾಗ ಮಾಡಿದ ನಂತರ ಕೂಡ ಅವರು ಆಯಾಗಿ ಜೀವಿಸ್ತಿದ್ದಾರೆ ಅಂತ ನಾವು ಹಂಚ್ಕೊಳ್ಬೇಕು, ತಿಳ್ಕೊಳ್ಬೇಕು. ಆದ್ರೆ ಎಲ್ಲಿ ಅಂದ್ರೆ ಈ ಭೂಲೋಕದಲ್ಲೆಲ್ಲ ಸತ್ಯ ಲೋಕದಲ್ಲಿದ್ದಾರೆ ಅಂತ ತಿಳ್ಕೊಳ್ಬೇಕು. ಮಾಯೆ ಇಲ್ಲದ ಲೋಕದಲ್ಲಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕೆ ನಾವು ಸಂತೋಷ ಪಡ್ಕೋಬೇಕು. ಈ ಭೂಲೋಕ ಕೇವಲ ಒಂದು ಮಾಯ ಲೋಕ. ಇಲ್ಲಿ ಮೇಲೆ ಇರುವ 7 ಉನ್ನತ ಲೋಕಗಳಲ್ಲಿ ಭೂಮಿಯಿಂದ ಪ್ರಾರಂಭದಲ್ಲಿರುವ ಲೋಕ ಭೂಲೋಕ, ಬೋರ್ಲೋಕ, ಸೋರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ, ಹೀಗೆ ಮೇಲೆ 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 ಉನ್ನತವಾದ ಲೋಕಗಳಿದೆ. ಇನ್ನ ಒಂದೊಂದು ಅತ್ಯದ್ಭುತವಾದ ಲೋಕಗಳಿದೆ. ಅಲ್ಲೆಲ್ಲ ಇರೋದೇ ಅದ್ಭುತವಾದ ಮಾಯೆಯರ ತುಂಬಾ ದಿವ್ಯ ಲೋಕ. ಎಲ್ಲೆಲ್ಲೂ ಆನಂದ, ಸಂತೋಷ, ಎಲ್ಲೆಲ್ಲೂ ಅದ್ಭುತಗಳು. ಭೂಮಿಯಲ್ಲಿರೋ ರೀತಿ ಯಾವುದೇ ಅಲ್ಲಿ ದುಃಖ, ಕಷ್ಟ, ನೋವುಗಳು, ಸಂಕಟ ಇಲ್ಲ, ಅಜ್ಞಾನ ಇಲ್ಲ, ಮಾಯೆ ಇಲ್ಲ. ಆ ರೀತಿ ಆದ್ರಿಂದ ಎಲ್ಲ ಇರೋದೆಲ್ಲ ಇಲ್ಲೇನೆ, ಭೂಮಿಯಲ್ಲೇನೆ. ಏನೇ ಕಷ್ಟ, ದುಃಖ, ನೋವು, ಸಂತೋಷ ಎಲ್ಲ, ಅನಾರೋಗ್ಯ ಎಲ್ಲ ಇಲ್ಲೇ ಇರೋದು ಭೂಲೋಕದಲ್ಲಿ. ಸಮಸ್ಯೆಗಳು ಈ ಭೂಲೋಕದಲ್ಲಿರುವ ಯಾವುದೇ ಸಮಸ್ಯೆಗಳು ಇಲ್ಲದೆ ಇರೋ ಅತ್ಯದ್ಭುತ ಉನ್ನತ ಲೋಕಗಳಲ್ಲಿ ಅವರೆಲ್ಲ ಇದ್ದಾರೆ ಅಂತ ನಾವು ಹೆಮ್ಮೆ ಪಡ್ಕೋಬೇಕು. ಪ್ರಮೋಷನ್ ತಗೊಂಡು ಉನ್ನತ ಲೋಕಕ್ಕೆ ಹೋಗಿದ್ದಾರೆ ಅಂತ ಹೆಮ್ಮೆ ಪಡ್ಬೇಕು, ಸಂತೋಷ ಪಡ್ಬೇಕು, ದುಃಖ ಪಡಬಾರ್ದು, ಬಿಡಬಾರ್ದು. ಹುಟ್ಟಿದ್ದಕ್ಕೂ ಸಂತೋಷ ಪಡಬೇಕು, ಹೋಗಿದ್ದಕ್ಕೂ ಸಂತೋಷ ಪಡಬೇಕು. ಈ ಮರಣ ಅಥವಾ ಸಾವು ಅನ್ನೋದು ಕೇವಲ ಒಂದು ಟ್ರಾನ್ಸಿಷನ್, ಅಂದ್ರೆ ಬದಲಾವಣೆ, ಒಂದು ಪರಿವರ್ತನೆ. ಈ ಒಂದು ಆಧ್ಯಾತ್ಮಿಕ ಜ್ಞಾನದಲ್ಲಿ ಯಾವುದೇ ಸಾವು ಅನ್ನೋದೇ ಇಲ್ಲ. ಈ ಸಾವು ಅನ್ನೋದು ಕೇವಲ ಒಂದು ಹಾಸ್ಯಾಸ್ಪದ ಸಂಗತಿ ನಮ್ಮ ಆಧ್ಯಾತ್ಮಿಕ ಜ್ಞಾನದಲ್ಲಿ. ಇದು ಹೇಗೆ ಅಂದ್ರೆ, ಮರಣ ಅನ್ನೋದು ಒಂದು ಅಧ್ಯಾಯ ಮುಗಿಯಿತು ಅಷ್ಟೇ. ಅನೇಕ ಅಧ್ಯಾಯಗಳು ಅಥವಾ ಎಪಿಸೋಡ್ ಅಂತ ಹೇಳ್ತಾರೆ, ಎಪಿಸೋಡ್ಗಳು, ಕಂತುಗಳು, ಧಾರಾವಾಹಿಗಳು, ಒಂದು ಪುಟಗಳು, ಒಂದು ಪೂರ್ತಿ ಒಂದು ದೊಡ್ಡ ಗ್ರಂಥದಲ್ಲಿ ಒಂದು ಅಧ್ಯಾಯ ಮುಗಿದ್ರೆ ಇನ್ನೊಂದು ಅಧ್ಯಾಯದ ಮೇಲೆ ಅಧ್ಯಾಯ, 100 ಅಧ್ಯಾಯಗಳಿರುತ್ತೆ. ಹಾಗೆ ಒಂದು ಧಾರಾವಾಹಿಗಳು ಅಂದ್ರೆ ಅದರಲ್ಲಿ ಒಂದೊಂದು ವಾರ ಒಂದೊಂದು ಕಂತುಗಳು ಪ್ರಸಾರ ಮಾಡ್ತಾನೆ ಇರ್ತಾರೆ, ಮುಗಿಯೋದಿಲ್ಲ, 100 ವರ್ಷಗಟ್ಟಲೆ ನಡೀತಾ ಇರ್ತಕ್ಕಂಥ. ಹಾಗೆ ಇದು ಒಂದು ನಿರಂತರ ಧಾರಾವಾಹಿ ಸರಣಿಯಲ್ಲಿ ಒಂದು ಅಧ್ಯಾಯ ತರ ಈ ಒಂದು ಮರಣ ಅನ್ನೋದು ಒಂದು ಅಧ್ಯಾಯ. ಒಂದು ದೊಡ್ಡ ಗ್ರಂಥದಲ್ಲಿ ಒಂದು ಅಧ್ಯಾಯ ಇದ್ದಂಗೆ, ಒಂದು ಪುಟ ಇದ್ದಂಗೆ ಇದು ಒಂದು ಅಧ್ಯಾಯ. ಈ ರೀತಿ ನಡೀತಾನೆ ಇರುತ್ತೆ, ಅಧ್ಯಾಯಗಳ ಮೇಲೆ ಅಧ್ಯಾಯ, ಒಂದಾದ್ರ ಮೇಲೆ ಒಂದು. ಅದಕ್ಕೆ ಕೊನೆಯೇ ಇಲ್ಲ. ಜನನ ಮರಣ ನಡೀತಾನೆ ಇರುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕಂತೆ. ಈ ಒಂದು ಆತ್ಮಕ್ಕೆ ಅನೇಕ ಜನನಗಳಿದೆ. ಕೇವಲ ಒಂದೇ ಒಂದು ಜನನ ಅಲ್ಲ ನಾವು ದುಃಖ ಪಡೋದಕ್ಕೆ. ಒಂದು ಜನ್ಮ ಹುಟ್ಟಿದ ನಂತರ ಒಂದು ಜನ್ಮ, ಮುಗಿದ ನಂತರ ಇನ್ನೊಂದು ಜನ್ಮ. ಅದಕ್ಕೆ ಮುಗಿಯೋದಿಲ್ಲ. ಆತ್ಮದ ನಿರಂತರ ಪ್ರಯಾಣಗಳು ನಡೀತಾನೆ ಇರುತ್ತೆ, ನಿಲ್ಲೋದಿಲ್ಲ. ಒಂದು ಜನ್ಮದಲ್ಲಿ ಒಂದು ಭೂಮಿಯಲ್ಲಿ ನಿಲ್ಲೋದಿಲ್ಲ ಅದರದ್ದು ಪ್ರಯಾಣ. ಆದ್ರಿಂದ ಈ ಒಂದು ಆತ್ಮಕ್ಕೆ ಎಲ್ಲ ಜನ್ಮಗಳ ಅರಿವಿದೆ. ಹುಟ್ಟಿದಾಗಿನಿಂದ ಒಂದು ಪೂರ್ಣಾತ್ಮ ಅಂಶಾತ್ಮವನ್ನ ಬಿಡುಗಡೆ ಮಾಡಿ ಭೂಲೋಕಕ್ಕೆ ಕಳಿಸುತ್ತೆ ಜನ್ಮ ತೊಳಕ್ಕೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು ಪೂರ್ಣಾತ್ಮಕ್ಕೆ ಸೇರ್ಕೊಳ್ಳುವವರೆಗೂ ಅದರ ಪ್ರಯಾಣ
ಒಂದು ಜನ್ಮದಲ್ಲೇ ನಿಲ್ಲಲ್ಲ, ಒಂದು ಜನ್ಮದಲ್ಲಿ ಅದಕ್ಕೆ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅನೇಕ ಜನ್ಮಗಳು, ನೂರಾರು ಸಾವಿರಾರು ಜನ್ಮಗಳು ತಗೊಳ್ತಾನೆ ಇರುತ್ತೆ. ಪ್ರತಿ ಒಂದು ಜನ್ಮದಲ್ಲಿ ಹೊಸ ಅನುಭವ, ಹೊಸ ಒಂದು ಪಾಠ ತಿಳ್ಕೊಳ್ಳೋದು, ಕಲಿಯುವಿಕೆ. ಪ್ರತಿಯೊಂದು ಜನ್ಮಕ್ಕೂ ಅದು ತಗೊಂಡು ಬಂದು ಮತ್ತೆ ಹೋಗ್ತಾನೆ ಇರುತ್ತೆ. ಮೊದಲೇ ಪೂರ್ವ ನಿರ್ಧಾರ ಮಾಡ್ಕೊಂಡು ಬಂದಿರುತ್ತೆ, ಏನ್ ಕಲಿಬೇಕು, ಇಲ್ಲಿ ಎಷ್ಟು ದಿವಸ ಇರಬೇಕು ಅಂತ ಎಲ್ಲವನ್ನು ದೃಷ್ಟಿ ಮಾಡ್ಕೊಂಡು ಬಂದು ಅದನ್ನ ಪೂರ್ಣಗೊಳಿಸ್ಕೊಂಡು ನಂತರ ಹೋಗ್ತಾ ಇರುತ್ತೆ ಆತ್ಮ. ಆದ್ರಿಂದ ನಿಜವಾಗಿ ಹೇಳ್ಬೇಕಂದ್ರೆ ಹುಟ್ಟು ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಇದು ಇನ್ನ ಅದ್ಭುತವಾದ ಒಂದು ವಿಷಯ. ಹುಟ್ಟು ಅನ್ನೋದಿಲ್ಲ ಅಂದ್ಮೇಲೆ, ಜನನ ಅನ್ನೋದೇ ಇಲ್ಲ ಅಂದ್ಮೇಲೆ, ಇವೆಲ್ಲ ಕೇವಲ ಒಂದು ತಾತ್ಕಾಲಿಕವಾದ ಪ್ರಯಾಣ. ಇಲ್ಲಿ ಬರೋದು ಹುಟ್ಟು ಇಲ್ಲ, ಸಾವು ಇಲ್ಲ. ಹುಟ್ಟು ಇಲ್ಲ ಅಂದ್ಮೇಲೆ ಸಾವು ಕೂಡ ಇಲ್ಲ. ಉನ್ನತ ಲೋಕದಿಂದ ಇಲ್ಲಿ ಕೇವಲ ಒಂದು ಅಲ್ಪ ಅವಧಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋದು ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ಪ್ರಯಾಣವಾದಂಗೆ, ಪ್ರವಾಸವಾದಂಗೆ, ಹೋಗಿ ಮತ್ತೆ ಬರ್ತೀವಿ. ಹಾಗೆ ಈ ಭೂಲೋಕಕ್ಕೆ ನಾವು ಬಂದಿದ್ವಿ, ಮತ್ತೆ ಹೋಗ್ತೀವಿ. ಹುಟ್ಟು ಇಲ್ಲ, ಸಾವು ಇಲ್ಲ. ಆ ಒಂದು ಆತ್ಮ ಅನ್ನೋದು ಯಾವಾಗಲೂ ಆತ್ಮ ಪ್ರಜ್ಞೆಯಲ್ಲಿ ಜೀವಿಸ್ತಾ ಇರುತ್ತೆ. ಆತ್ಮ ಪ್ರಜ್ಞೆ ಬೇರೆ, ದೇಹ ಪ್ರಜ್ಞೆ ಬೇರೆ. ನಾವು ದೇಹ ಪ್ರಜ್ಞೆಯಿಂದ ನಾವು ಯೋಚನೆ ಮಾಡಿ ದೇಹ ಇಲ್ಲ, ಸತ್ವವಾಗಿದೆ ಅಂತ ಹೇಳ್ತೀವಿ. ಆದ್ರೆ ಅಲ್ಲಿ ನಿಜವಾದ ಅರ್ಥದಲ್ಲಿ ದೇಹದಲ್ಲಿ ಆತ್ಮ ಬಂದಿದೆ, ಆತ್ಮ ಪ್ರಜ್ಞೆಗೆ ಜೀವಿಸ್ತಾ ಇರುತ್ತೆ. ಮತ್ತೆ ಆತ್ಮ ಪ್ರಜ್ಞೆಯಲ್ಲೇ ನಂತರ ದೇಹದಿಂದ ಹೊರಟೋಗುತ್ತೆ. ಅಲ್ಲಿ ಅದರಿಂದ ಯಾವುದೇ ಜನನ ಇಲ್ಲ, ಮರಣನ ಇಲ್ಲ, ಯಾವುದೇ ಶೋಕ ಇಲ್ಲ, ದುಃಖ ಇಲ್ಲ, ಯಾವುದೇ ನಷ್ಟ ಇಲ್ಲ. ಅದು ಕೇವಲ ಅಜ್ಞಾನ, ಶರೀರ ಅನ್ನುವ ತಪ್ಪು ಕಲ್ಪನೆ, ಭ್ರಮೆಯಿಂದ, ಬಂಧನದಿಂದ ಬರುವ ಒಂದು ಅಜ್ಞಾನ, ದುಃಖ ಅಷ್ಟೇ. ಅದರಿಂದ ಈ ಮುಕ್ತಿಯನ್ನು ಕೂಡ ಪ್ರಶ್ನೆನೇ ಇಲ್ಲ. ನಾವೆಲ್ಲ ಹೇಳ್ತೀವಿ ಮುಕ್ತಿ ಪಡ್ಕೋಬೇಕು, ಈ ಜನ್ಮದಲ್ಲಿ ಮುಕ್ತಿ ಪಡ್ಕೋಬೇಕು, ಎಲ್ಲದಿಂದ ಮುಕ್ತಿ ಪಡ್ಕೋಬೇಕು, ಜನನ ಮರಣದಿಂದ ಮುಕ್ತಿ ಪಡ್ಕೋಬೇಕು. ಆತ್ಮಕ್ಕೆ ಮುಕ್ತಿ ಅನ್ನೋದೇ ಇಲ್ಲ. ಅದು ನಿತ್ಯ ನಿರಂತರ, ಯಾವಾಗಲೂ ಇರುವಂಥದ್ದೇ, ಎಂದೆಂದಿಗೂ. ಹಾಗಾಗಿ ಅಲ್ಲಿ ಮುಕ್ತಿ ಅನ್ನೋದೇ ಇಲ್ಲ. ಯಾವುದೇ ನೋ ಕ್ವಶನ್ ಆಫ್ ಸಾಲ್ವೇಷನ್ ಅಂದ್ರೆ ಮುಕ್ತಿ. ಅದೇ ರೀತಿ ಯಾವುದೇ ನೋ ಕ್ವಶನ್ ಆಫ್ ಎನ್ಲೈಟನ್ಮೆಂಟ್. ನಾವು ಎಂಟರ್ಟೈನ್ಮೆಂಟ್ ಆಗ್ಬೇಕು, ಎಂಟರ್ಟೈನ್ಮೆಂಟ್ ಪಡ್ಕೋಬೇಕು ಅಂತ ತಾನೇ ಇರ್ತೀವಿ. ಆದ್ರೆ ಎನ್ಲೈಟನ್ಮೆಂಟ್ ಪ್ರಶ್ನೆನೇ ಇಲ್ಲ. ಅದಲ್ಲ, ಆಲ್ರೆಡಿ ಎನ್ಲೈಟೆಂಡ್ ಅದು ಆತ್ಮ ಅನ್ನೋದು. ಯಾವಾಗ್ಲೂ ಅದು ಎನ್ಲೈಟನ್ಮೆಂಟ್ ಸ್ಥಿತಿಯಲ್ಲೇ ಇರುತ್ತೆ ಆತ್ಮ. ಹಾಗಾಗಿ ನಾವು ನಿಜವಾಗ್ಲೂ ನಾವು ಆತ್ಮ ಪದಾರ್ಥಗಳಾದಾಗ, ಶರೀರ ಅಲ್ಲದೆ ಇದ್ದಾಗ ಎಲ್ಲಿ ಮುಕ್ತಿ, ಎಲ್ಲಿ ಎನ್ಲೈಟನ್ಮೆಂಟ್ ಅದಿಲ್ಲ. ಆಲ್ರೆಡಿ ಮುಕ್ತಿ ಸ್ಥಿತಿಯಲ್ಲೇ ಇದೆ ಆತ್ಮ, ಮುಕ್ತ ಸ್ಥಿತಿಯಲ್ಲೇ ಇದೆ, ಎನ್ಲೈಟನ್ಮೆಂಟ್ ಸ್ಥಿತಿಯಲ್ಲೇ ಇದೆ ಆತ್ಮ ಅನ್ನೋದು. ಅದರಿಂದ ನಾವು ಮುಂದೆ ಹುಟ್ಟೋರ್ ಬಗ್ಗೆ ಆಗ್ಲಿ, ಅಥವಾ ಈಗಾಗ್ಲೇ ಹುಟ್ಟುಬಿಟ್ಟು ಮರಣ ಹೊಂದೋಗಿರೋರ್ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಮುಂದೆ ಹುಟ್ಟುವ ವ್ಯಕ್ತಿಗಳ ಬಗ್ಗೆ, ಈಗಾಗ್ಲೇ ಹುಟ್ಟಿ ದೇಹ ತ್ಯಾಗ ಮಾಡಿರೋರ ಬಗ್ಗೆ ಯೋಚನೆನೇ ಮಾಡಬೇಡಿ. ಆತ್ಮ ಇದ್ರ ಬಗ್ಗೆ ಯಾವಾಗ್ಲೂ ಈ ರೀತಿ ಚಿಂತನೆ ಮಾಡೋದಿಲ್ಲ, ಚಿಂತಿಸೋದಿಲ್ಲ. ಹುಟ್ಟುವ ಶರೀರಗಳ ಬಗ್ಗೆ ಅಥವಾ ಈ ಶರೀರ ತ್ಯಾಗ ಮಾಡಿ ಹೋದವ್ರ ಬಗ್ಗೆ ಆತ್ಮ ಚಿಂತನೆ ಮಾಡೋದೇ ಇಲ್ಲ. ಶರೀರದ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಆತ್ಮ ಅನ್ನೋದು. ಅದು ಆತ್ಮಸ್ಥಾಯಿಯಲ್ಲಿರುತ್ತೆ. ನಾವುಗಳು ಮಾತ್ರ ಅಜ್ಞಾನದಿಂದ, ನಾವು ಯಾವಾಗಲೂ ಆತ್ಮ ಸ್ವರೂಪರಾಗಿದ್ರು ಸಹ ನಾವು ಶರೀರ ಅನ್ನೋ ಕೇವಲ ಭ್ರಮೆಯಲ್ಲಿ, ಅಜ್ಞಾನದಲ್ಲಿದ್ದೀವಿ. ಆತ್ಮ ಯಾವಾಗ್ಲೂ ಪರ್ಫೆಕ್ಟ್ ಆಗಿದೆ, 100ಕ್ಕೆ 100 ಸರಿಯಾಗಿದೆ. ಆತ್ಮ ಸರಿಯಾಗಿಲ್ಲದೆ ಇರೋದು ಏನಂದ್ರೆ ಈ ಶರೀರ, ಬುದ್ಧಿ, ಮನಸ್ಸು ಅನ್ನೋ ಅಜ್ಞಾನ. ಅದು ಸರಿ ಇಲ್ಲ, ಸರಿಯಾದದಲ್ಲ. ಆತ್ಮ ಪರ್ಫೆಕ್ಟ್, ಆತ್ಮ ಪರಿಪೂರ್ಣ. ಆದ್ರಿಂದ ಯಾರಾದ್ರೂ ಸತ್ರೆ ನಾವುಗಳು ಅಳುವುದಿಲ್ಲ. ಯಾರಾದ್ರೂ ಸತ್ರೆ ನಾವು ಏನ್ ಹೇಳ್ಬೇಕು? ಓಕೆ, ಇಟ್ ಈಸ್ ಓಕೆ. ಅವರು ಇನ್ನೊಂದು ಪ್ರದೇಶ ಅಥವಾ ಇನ್ನೊಂದು ಪ್ರಪಂಚದಲ್ಲಿದ್ದಾರೆ. ಇಲ್ಲಿ ದೇಹ ತ್ಯಾಗ ಮಾಡಿದ್ದಾರೆ, ಓಕೆ, ಇನ್ನೊಂದ್ ಕಡೆ ಹೋಗಿದ್ದಾರೆ, ಇನ್ನೊಂದು ಪ್ರದೇಶದಲ್ಲಿದ್ದಾರೆ. ಎಲ್ಲೂ ಮಾಯಾಗಿ ಹೋಗಿಲ್ಲ, ಸಂಪೂರ್ಣವಾಗಿ ನಷ್ಟ ಹೊಂದಿಲ್ಲ, ನಶಿಸಿ ಹೋಗಿಲ್ಲ. ಇದ್ದಾರೆ ಅವರು ಇನ್ನೊಂದ್ ಕಡೆ, ಇನ್ನೊಂದು ಪ್ರಪಂಚ, ಇನ್ನೊಂದು ಬೇರೆ ಒಂದು ಹೊಸ ಪ್ರಪಂಚ, ಹೊಸ ಪ್ರದೇಶದಲ್ಲಿದ್ದಾರೆ. ಮತ್ತು ಅವರ ಅಸ್ತಿತ್ವ ಮುಂದುವರೆದಿದೆ, ನಿಂತಿಲ್ಲ, ಕೊನೆಯಾಗಿಲ್ಲ. ಅವರ ಆತ್ಮ ಪ್ರಯಾಣ ಮುಂದುವರೆದಿದೆ, ಯಾವುದೂ ಸಾಯೋದಿಲ್ಲ. ಇಲ್ಲಿ 3 ಇದೆ,
ನಮಗೆ ಮ್ಯಾಟರ್, ಎನರ್ಜಿ ಮತ್ತು ಕಾನ್ಶಿಯಸ್ನೆಸ್. ಮ್ಯಾಟರ್ ಅಂದ್ರೆ ವಸ್ತು, ಅಂದ್ರೆ ಯಾವುದೇ ವಸ್ತುಗಳು, ದೇಹ ಅನ್ನೋದೇ ಒಂದು ವಸ್ತು. ನಂತರ ಎನರ್ಜಿ, ಶಕ್ತಿ, ಒಂದು ಶಕ್ತಿ ಬೇಕು, ವಸ್ತು ಬೇಕು, ಮತ್ತು ಕಾನ್ಶಿಯಸ್ನೆಸ್, ಪ್ರಜ್ಞೆ. ಇವು ಮೂರು ಇರುತ್ತೆ ನಮ್ಮ ಈ ದೇಹದಲ್ಲಿ. ಆ ಮೂರು ಸಾಯೋದಿಲ್ಲ, ಅವು ಮುಂದುವರಿಯುತ್ತೆ ಬೇರೆ ರೂಪದಲ್ಲಿ. ಈ ವಸ್ತು, ಮ್ಯಾಟರ್ ಅಥವಾ ಎನರ್ಜಿ, ಶಕ್ತಿ ಮತ್ತು ಕಾನ್ಶಿಯಸ್ನೆಸ್, ECW ಅಂತ, ಎನರ್ಜಿ, ಕಾನ್ಶಿಯಸ್ನೆಸ್, ವಿಸ್ಡಮ್. ನಾವು ಆತ್ಮ ಅಂದ್ರೆ ಈ ಮೂರು ಸೇರಿ ಆತ್ಮ. ಎನರ್ಜಿ, ಕಾನ್ಶಿಯಸ್ನೆಸ್, ECW, ಎನರ್ಜಿ, ಕಾನ್ಶಿಯಸ್ನೆಸ್, ವಿಸ್ಡಮ್. ಒಂದು ಶಕ್ತಿ ನಿರಂತರವಾಗಿ ಇರುತ್ತೆ ನಮಗೆ, ಒಂದು ಪ್ರಜ್ಞೆ ಇರುತ್ತೆ, ಒಂದು ಜ್ಞಾನ. ಇವುಗಳು ಕಂಟಿನ್ಯೂ ಆಗುತ್ತೆ, ಮುಂದುವರಿಯುತ್ತೆ ಬೇರೆ ಲೋಕದಲ್ಲಿ, ಬೇರೆ ರೂಪದಲ್ಲಿ, ಸಾಯೋದಿಲ್ಲ. ಅದಕ್ಕೆ ಸಾವೇ ಇಲ್ಲ ಅದಕ್ಕೆ. ಅಂದ್ರೆ ಸಾವು ಅಂದ್ರೆ ರಾತ್ರಿ ಒಂದು ನಿದ್ರೆಯಲ್ಲಿ ಇದ್ದಂತೆ. ರಾತ್ರಿ ನಿದ್ದೆಯನ್ನು ಒಂದು ಟೆಂಪ್ರರಿ ಡೆತ್ ಅಂತಾನೆ ಹೇಳೋದು, ತಾತ್ಕಾಲಿಕ ಸಾವು. ನಿದ್ದೆ ಹೋದಾಗ ನಾಳವಾಗಿ ನಮ್ಮನ್ನು ನಾವು ಮರ್ತು ಬಿಟ್ಟಿರ್ತೀವಿ. ನಮ್ಗೆ ಎಷ್ಟು ಯಾವ ಪ್ರಜ್ಞೆನೇ ಇಲ್ಲ ಅಲ್ಲಿ ಶರೀರ ಇಲ್ಲ, ಮನಸ್ಸು ಇಲ್ಲ, ಬುದ್ಧಿ ಯಾವೂ ಇಲ್ಲ. ನಾವು ಎಷ್ಟು ಒಂದು ಆಳವಾದ ನಿದ್ದೆಗೆ ಹೋದಾಗ ಏನೇನು ಜ್ಞಾಪಕ. ಮತ್ತೆ ನಮ್ಗೆ ಬೆಳಿಗ್ಗೆ ಎಚ್ಚರ ಆದಾಗ್ಲೇನೆ ನಾವು ದೇಹ ಸ್ಥಿತಿಗೆ ಬರ್ತೀವಿ, ಅಲ್ಲಿ ಒಂದು ಮತ್ತೆ ಮನಸ್ಥಿತಿಗೆ, ಆ ಬುದ್ಧಿ ಸ್ಥಿತಿಗೆ ನಾವು ಬರ್ತೀವಿ. ಅಲ್ಲಿವರೆಗೂ ನಾವು ಎಲ್ಲಿದ್ವಿ ಅಂದ್ರೆ ಅದು ಒಂದು. ಅದೇ ರೀತಿ ಮರಣ ಕೂಡ. ಈಗ ರಾತ್ರಿ ನಿದ್ರೆಯಲ್ಲಿ ನಾವು ಮಾಯ ಹೋಗಿದ್ವಿ, ಮರಣ ಆದ್ರೂ ಮಾಯ ಹೋಗಿರ್ತೀವಿ. ಮರಣದಲ್ಲೂ ನಿದ್ರೆನೆ, ಅದು ಒಂದು ನಿದ್ದೆ, ಇದು ಒಂಥರ ನಿದ್ದೆ. ಬೆಳಿಗ್ಗೆ ಎದ್ದಾಗ ನಾವು ಅದೇ ಶರೀರದಲ್ಲಿ ಇರ್ತೇವೆ, ಅದೇ ಸಮಸ್ಯೆಗಳು, ಅದೇ ಅನುಕೂಲ ಅನಾನುಕೂಲಗಳು ಮುಂದುವರ್ಕೊಂಡು ಹೋಗ್ತಾನೆ ಇರುತ್ತೆ. ಈಗ ನಾವು ಪ್ರತಿದಿನ ಎದ್ದೇಳ್ತೀವಿ, ಎದ್ದ ತಕ್ಷಣ ಏನೆಲ್ಲ ಸ್ವರ್ಗ ಅಥವಾ ಎಲ್ಲ ಸುಂದರ, ಎಲ್ಲ ಹೋಗೋಗಿದೆ, ನಾವು ಆನಂದವಾಗಿ ಎಲ್ಲ ಏನು ಸಮಸ್ಯೆ ಇಲ್ಲದೆ, ಚಿಂತೆ ಇಲ್ಲದೆ ಇದೀವಿ ಅಂತ ಏನಲ್ಲ. ಪ್ರತಿದಿನ ಎದ್ದಾಗಿಂದ ನಾವು ಮತ್ತೆ ಮಲಗೋವರೆಗೂ ಅದೇ ಹೋರಾಟ ನಿರಂತರ, ಪ್ರತಿ ಕ್ಷಣ. ಇದು ಜೀವನ ಒಂದು ಹೋರಾಟ. ಏಕೆಂದ್ರೆ ಇಲ್ಲೆಲ್ಲ ಅನುಕೂಲ ಅನಾನುಕೂಲ, ಒಳ್ಳೇದು ಕೆಟ್ಟದ್ದು, ನೋವು ನಲಿವು, ಸುಖ ದುಃಖ ಎಲ್ಲ ಇಟ್ಟುಕೊಂಡಿದ್ದಾಗ ನಿರಂತರ ಹೋರಾಟ ನಡೀತಾನೆ ಇರುತ್ತೆ. ಎದ್ದಾಗಿಂದ ನಾವು ಕೆಲಸ ಮಾಡ್ಲೇಬೇಕು. ನಮ್ಮ ದೇಹದ ಒಂದು ದಿನನಿತ್ಯದ ಕೆಲಸಗಳು, ದೇಹಕ್ಕೆ ಹಸು, ಅಡುಗೆ ಮಾಡೋದು, ತಿನ್ನೋದು, ಕೆಲ್ಸಕ್ಕೆ ಹೋಗೋದು, ದುಡಿಮೆ, ಹಣ ಗಳಿಸ್ಬೇಕು. ನಾವು ಈಗ ಇದ್ದಿದ್ದನ್ನ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟೊಂದು ಏನು ಸುಲಭ ಇದೆ ಜೀವನ. ಅದರಲ್ಲೂ ಧ್ಯಾನದಲ್ಲಿದ್ದವ್ರಿಗೆ ನಮ್ಗೆ ಸುಲಭ, ಧ್ಯಾನ ಸ್ಥಿತಿಯಲ್ಲಿದ್ದವ್ರಿಗೆ, ಆತ್ಮಸ್ಥಿತಿಯಲ್ಲಿದ್ದವ್ರಿಗೆ. ಈ ಧ್ಯಾನ ಅಥವಾ ಆತ್ಮಸ್ಥಿತಿಯಲ್ಲಿ ಇಲ್ಲದೆ ಇದ್ದವ್ರಿಗೆ ಎಷ್ಟೊಂದು ಅವರು ಸಂಕಟ, ಒದ್ದಾಟ, ನೋವು, ಕಷ್ಟ. ಸಂತೋಷದಲ್ಲಿ ಇರ್ತಾರೆ, ಆದ್ರೆ ಕ್ಷಣಿಕ, ಸ್ವಲ್ಪ ಹೊತ್ತು ಕ್ಷಣಿಕ ಸುಖದಲ್ಲಿದ್ರೆ ಅಲ್ಲಿ ಬರೀ ನೋವು ಗೋಳಾಟನೇ ಹೆಚ್ಚಿರುತ್ತೆ. ಅಜ್ಞಾನದಲ್ಲಿ ಬರೀ ಸಮಸ್ಯೆಗಳಲ್ಲಿ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ. ಇದು ಸಾಮಾನ್ಯ ಮನುಷ್ಯನ ಒಂದು ಸ್ಥಿತಿ. ಆದ್ರಿಂದ ಈ ಸಂಕಟಗಳು, ಕಷ್ಟಗಳು, ನೋವುಗಳು, ಈ ಸಮಸ್ಯೆಗಳು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮುಂದೆ ನಿಂತ್ಕೊಂಡು ಹೋಗ್ತಾನೆ ಇರುತ್ತೆ, ಅವುಗಳು ನಿಲ್ಲೋದಿಲ್ಲ. ಅದೇ ರೀತಿ ಮರಣ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ. ಈ ಮರಣ ಅನ್ನೋದು ಕೂಡ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಈ ಭೌತಿಕ ಪ್ರಪಂಚದಿಂದ ಉನ್ನತವಾದ ಸೂಕ್ಷ್ಮ ಲೋಕಗಳಿಗೆ ಹೋಗುವುದೇ ಒಂದು ಮರಣ. ಈ ಭೌತಿಕ ಪ್ರಪಂಚ, ಈ ಪ್ರಪಂಚದಿಂದ ಇನ್ನ ಬೇರೆ ಬೇರೆ ಉನ್ನತವಾದ ಸೂಕ್ಷ್ಮ ಲೋಕಗಳಿಗೆ, ಮೇಲೆ 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 ಲೋಕಗಳಿಗೆ ಹೋಗುವುದು. ಅಲ್ಲಿಂದ ಕಾರಣಲೋಕ, ನಂತರ ಮಹಾಕಾರಣಲೋಕ, ಕಾಜಲ್ ಬಾಡಿ, ಕಾಜಲ್ ವರ್ಲ್ಡ್, ಸೂಪರ್ ಕಾಜಲ್ ವರ್ಲ್ಡ್. ಅಂದ್ರೆ ಮೇಲೆ 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 ಉನ್ನತ 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 ಲೋಕಗಳು, ದೊಡ್ಡ ದೊಡ್ಡ ಅದ್ಭುತವಾದ ದಿವ್ಯ ಲೋಕಗಳು, ಸ್ವರ್ಗ ಲೋಕಗಳು. ಅದೇ ವ್ಯಕ್ತಿನೇ ಹೋಗೋದು. ಇಲ್ಲೇನು ಭೂಮಿ ಮೇಲೆ ಇದಾನಲ್ಲ ಅವನೇ ಹೋಗೋದು, ಅಲ್ಲಿ ಇವನು, ಬೇರೆಯವ್ರು ಯಾರು ಹೋಗೋದಿಲ್ಲ. ಆತ್ಮರೂಪದಲ್ಲಿ ಹೋಗ್ತಾರೆ ಅಷ್ಟೇನೆ. ಎಲ್ಲಿ ದುಃಖ ಇಲ್ಲ, ಯಾವುದೇ ದುಃಖ ಇಲ್ಲ, ಯಾವುದೇ ದುರಂತ ಇಲ್ಲ, ಯಾವುದೇ ಕೆಟ್ಟದಿಲ್ಲ. ನಾವೇನ್ ಅನ್ಕೊಂಡಿದೀವಿ, ಎಲ್ಲ ಬರೀ ದುಃಖ, ದುರಂತ, ಕೆಟ್ಟದು ಅಂತ ಎಷ್ಟೋ ಜನಗಳು ನಾವು ಜೀವನವನ್ನ ಹಾಗೆ ನಾವು ಭಾವಿಸ್ಕೊಂಡು ಕೊರಗ್ತಿರ್ತೀವಿ. ಆದ್ರೆ ನಿಜವಾಗ್ಲೂ ಈ ಲೋಕದಲ್ಲಾಗ್ಲಿ, ಯಾವುದೇ ಬೇರೆ ಎಲ್ಲಿಯೂ, ಯಾವುದೇ ಲೋಕದಲ್ಲಾಗ್ಲಿ ಯಾವ ದುಃಖನೂ ಇಲ್ಲ, ಯಾವ ದುರಂತನೂ ಇಲ್ಲ, ಯಾವ ಕೆಟ್ಟದಿಲ್ಲ. ಯಾಕೆಂದ್ರೆ ಪತ್ರಿಜಿಯವರು ಏನ್ ಹೇಳಿದ್ರೆ, ಕಳೆದ ಜನ್ಮದಲ್ಲಿ ನಾನು ಬುದ್ಧನಾಗಿದ್ದೆ, ನಾನು ಇನ್ನು ಮುಂದೆ ಬರುವಂತಹ ನೂರಾರು ಸಾವಿರಾರು ಲಕ್ಷಾಂತರ ಬುದ್ಧರುಗಳಿಗೆ ನಾನು ಜ್ಞಾನ ಬೋಧನೆ ಸಹಾಯ ಮಾಡ್ತಿದ್ದೆ
ಅಂತ ಅವರೇ ಹೇಳ್ಕೊಟ್ಟಿದ್ದಾರೆ. ಹಿಂದಿನ ಜನ್ಮಗಳಲ್ಲಿ ಅವರು ಏನೇನಾಗಿದ್ದಾರೆ. ಇದು 6ನೇ ಜನ್ಮ. ಅವರು ಈಗ ಒಂದು ಧ್ಯಾನದ ಒಬ್ಬ ಬೋಧಕರಾಗಿ ನಾನು ಬಂದಿರೋದು ಅಂತ ತಮ್ಮ ಜನ್ಮದ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆ ಅದೇ ರೀತಿ ನಾವು ಕೂಡ ಈ ಜನ್ಮದಲ್ಲಿ ಹಿಂದೆ ಎಲ್ಲ ಏನೇನೋ ಜನ್ಮಗಳಲ್ಲಿ ಎಲ್ಲ ರೀತಿಯಲ್ಲೂ ನಾವು ಬೇರೆ 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 ರೀತಿಯ ವ್ಯಕ್ತಿತ್ವಗಳಲ್ಲಿ ಇದ್ದು ಮತ್ತೆ ಈ ಜನ್ಮದಲ್ಲಿ ಈಗ ಈ ಒಂದು ಹೊಸ ಅನುಭವನ ಅಥವಾ ಏನೋ ಹಿಂದಿನ ಎಲ್ಲ ಜನ್ಮಗಳ ಒಂದು ಬ್ಯಾಕ್ಗ್ರೌಂಡ್ ಆಧಾರದ ಮೇಲೆ ಆಕರ್ಷಕ್ ರೆಕಾರ್ಡ್ಸ್ ಅಂತ ನಮ್ಮ ಚಂದ್ರಶೇಖರ್ ಹಿಂದೆ ಈಗ ಇತ್ತೀಚೆಗೆ ಸುಮಾರು ಕ್ಲಾಸ್ಗಳಲ್ಲಿ ಹೇಳಿದ್ರು. ಆಕರ್ಷಕ್ ರೆಕಾರ್ಡ್ಸ್ ನಮ್ಮ ಹುಟ್ಟಿದಾಗಿಂದ ಇಲ್ಲಿ ಎಲ್ಲ ಜನ್ಮಗಳ ಆಕರ್ಷಕ್ ರೆಕಾರ್ಡ್ಸ್ ಅಲ್ಲಿ ಯಾವಾಗ್ಲೂ ಅಲ್ಲಿ ಇರುತ್ತೆ. ನಾವು ಶರೀರ ತ್ಯಾಗ ಮಾಡಿದ ತಕ್ಷಣ ಮೇಲೆಲ್ಲಕ್ಕೆ ಹೋದಾಗ ಅಲ್ಲೆಲ್ಲ ಆಕರ್ಷಕ ರೆಕಾರ್ಡ್ ನಮಗೆ ಪ್ರತಿ ಒಂದು ವಿವರಗಳಿರುತ್ತೆ. ಪ್ರತಿ ಜನ್ಮಗಳ ಪ್ರತಿ ಕ್ಷಣದ ಎಷ್ಟು 100,000 ವರ್ಷಗಳ ಲಕ್ಷಾಂತರ ವರ್ಷಗಳ ಎಲ್ಲ ಆಕರ್ಷಕ ರೆಕಾರ್ಡ್ ಅಲ್ಲಿದೆ. ಆತ್ಮಕ್ಕೆ ಎಲ್ಲ ಗೊತ್ತಿದೆ. ಅಲ್ಲಿ ಹೋದಾಗ ಅದೇ ಪ್ರತಿ ಒಂದು ವಿವರಗಳನ್ನು ನಾವು ತಿಳ್ಕೊಂಡು ಮತ್ತೆ ಬರುವಾಗ ಅವುಗಳನ್ನ ಆಯ್ಕೆ ಮಾಡ್ಕೊಂಡು ಮತ್ತೆ ಏನೇನ್ ಬೇಕಂತ ಸೃಷ್ಟಿ ಮಾಡ್ಕೊಂಡು ಮತ್ತೆ ಜನ್ಮ ತಗೊಂಡೋದು ಅಷ್ಟೇ. ಸೊ ಮಾಸ್ಟರ್ಸ್ ಇದು ಇಲ್ಲಿಗೆ ಇನ್ನು ಅತ್ಯದ್ಭುತವಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಅವಕಾಶ ಇದ್ರೆ ಮತ್ತೆ ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡ್ಬಿಟ್ಟು ಥ್ಯಾಂಕ್ ಯು ಸರ್. ಇಷ್ಟೊತ್ತೆಲ್ಲ ಕೇಳಿದ್ದಕ್ಕೆ ಎಲ್ಲರಿಗೂ ವಂದನೆ.